ನಿಂಗೆ ಅದೆಲ್ಲ ಅರ್ಥ ಆಗಿಲ್ಲ, ಸುಮ್ಕಿರೋ. ನಾನೇನು ಯಾವ್ದಾವ್ದೋ ವಿಷಯ ಕೇಳಿಲ್ಲ, ಎಲ್ಲ ಬೇಕಾಗಿರೋದೆಯ. ಏನೇ ಹೇಳ್ತಾ ಇದೀಯಾ? ಹುಡ್ದ್ಲೋಟ ಎತ್ತಿಡು ಅಂದ್ರೆ ಅದಕ್ಕೂ ನಂಗೂ ಸಂಬಂಧನೇ ಇಲ್ಲ ಅನ್ನೋ ಕೂತಿರ್ತೀಯಾ? ಇದೇನು ಭಾರಿ ಬೇಕಾಗಿರೋ ವಿಷಯ ಅಂತಿದ್ಯೆ, ಏನದು? ವೌ, ನಂಗೆ ಮದುವೆ ವಯಸ್ಸಾಗೈತೆ ಅಲ್ವಾ? ಹಾಗಂತ ಏನಾದ್ರು ಡಾಕ್ಟರ್ ಹತ್ರ ಹೋಗೋ ಕೆಲಸ ಮಾಡ್ಕೊಂಡ್ ಬಂದ್ಬಿಟ್ಟಿದ್ಯೇನೇ? ಏನ ಯೋಚನೆ ಮಾಡ್ತೀಯಾ? ಇದು ಡಾಕ್ಟರ್ ಶಾಪಿಗೆ ಹೋಗೋ ವಿಷಯ ಅಲ್ಲ, ಅವ್ರ ಮನೆಗೆ, ಅವ್ರ ಮನಸ್ಸಿಗೆ ಹೋಗುವಂತ ಯೋಚನೆ. ಅವೋ, ನಂಗೆ ಕರ್ಣ ಸರ್ ಮ್ಯಾಕೆ ಶಾನೆ ಲವರ್ ಬಿಟ್ಬಿಟ್ರು. ಏನು ನಿಜನಾ? ತೋರ್ಸು. ಅವೋ, ತೋರ್ಸಕ್ಕದು ನೋವು ಅಲ್ಲ, ಲವ್ವು. ನೀನೇ ಯೋಚಿಸು, ಡಾಕ್ಟ್ರು ನಿನ್ನ ಅಳಿಯಾದ್ರೆ ಹೇಗಿರ್ತದೆ? ಸೂಪರ್. ಇಷ್ಟೊತ್ತಲ್ಲಿ ಇಲ್ಲೇನ್ ಮಾಡ್ತಿದ್ದೀರಾ ಸರ್? ಕಾರ್ತಿಕ್ ಅಂತ ನನ್ನೇ ಆಟ ಆಡ್ಸದ್ರಲ್ವಾ, ಈಗ ನೋಡಿ ನಿಮ್ಗೆ ಹೆಂಗ್ ಆಟ ಆಡಿಸ್ತೀನಿ. ಸೊ ಸ್ವೀಟ್ ಹುಡುಗಿ ಅಲ್ಲ, ಅವ್ಳು ಕೊಟ್ಟಿರೋ ನೀರು ಬೆಲ್ಲದ ಪಾನ್ಕ ಇದ್ದಂಗಿದೆ. ಅಲ್ಲಿ ಯಾರು ಇಲ್ವೇ ಇಲ್ಲ. ಈಗ ತಾನೇ ಚೆನ್ನಾಗಿ ನಗ್ನಗ್ತಾ ಹೋದ್ರು. ನಗುನಾ? ನೋಡಿ ಸರ್, ಬೇಡ ಹೇಳ್ತಿದ್ದೀನಿ. ಊರಿಗೆ ಬಂದಿದೀವಿ, ಹರಕೆ ತೀರ್ಸಿ ಸುಮ್ನೆ ಹೋಗ್ತೀವಿ. ಇದೆಲ್ಲ ಅಜ್ಜಿ ಗೊತ್ತಾದ್ರೆ ಅಷ್ಟೇ. ಅರೆ, ಒಬ್ಬರ ಬಗ್ಗೆ ಒಳ್ಳೇದ್ ಮಾತಾಡೋದು ತಪ್ಪೇನ್ರಿ ಇದೆ? ಅಲ್ಲ, ಅವ್ರ ಬಗ್ಗೆ ನಾನ್ ಒಳ್ಳೇದ್ ಮಾತಾಡಿದ್ರೆ ನಿಮ್ಗೆ ಯಾಕೆ ಬೇಜಾರಾಗ್ತಿದೆ? ಹೋಗಿ ಸರ್, ಇದ್ಯಾಕೋ ನನಗ್ ಸರಿ ಕಾಣಿಸ್ತಿಲ್ಲ. ಈ ನೀರ್ ಕುಡಿದ್ ನೋಡಿ ಎಲ್ಲ ಸರಿ ಅನ್ನಿಸ್ಬೋದು. ಐಸ್ ಇದ್ದಾಗಿದೆ. ಏನ್ ಯೋಚನೆ ಮಾಡ್ತಿದ್ದೀರಾ? ಯಾವಾಗ ವಾಪಸ್ ಹೊಡ್ತಿದೀವಿ ಅಂತ ಯೋಚನೆ ಮಾಡ್ತಿದ್ದೆ. ಬಾಯ್. ಅಯ್ಯ, ಈ ಅಪ್ಪ ಆಗ ನೋಡಿದ್ರೆ ಒಬ್ಬೊಬ್ನೇ ಕುಣಿತಿದ್ದ, ಈಗ ಒಬ್ಬೊಬ್ನೇ ನಗ್ತವ್ನೆ. ಅವ್ರೇನು ಅಬ್ರಾಡ್ಗೆ ಹೋಗಿಲ್ಲ, ಮಾರಿಗುಡಿಗೆ ಹೋಗಿದ್ದಾರೆ. ಹಗ್ಲೊತ್ತಲ್ಲಿ ಮುಖ ಕೊಟ್ಟು ಮಾತಾಡದೆ ಇರೋನು ಇಷ್ಟೊತ್ತಲ್ಲಿ ಯಾಕೆ ಫೋನ್ ಮಾಡ್ತಿದ್ದಾನೆ? ನಿನ್ನ ಹತ್ರ ಮಾತಾಡ್ಬೇಕು ನಾನು. ನೀನು ತುಂಬ ಒಳ್ಳೆಯವನಾಗ್ಬಿಟ್ಟಿದ್ಯಾ ಅಣ್ಣ. ನನ್ನ ಹತ್ರ ಏನಿರುತ್ತೆ ಮಾತಾಡೋಕ್ಕೆ? ಮಾರಿಗುಡಿಯಲ್ಲಿ ಏನಾಯ್ತು ಅಂತ ನಿಂಗೆ ಮಾತ್ರ ಗೊತ್ತಿರುತ್ತೆ. ಏನಾಯ್ತು ಅಂತ ಸ್ವಲ್ಪ ನನಗೂ ಹೇಳು. ಏನು ವಿಷಯ ಅದು? ಮಳೆಗಾಲ ಮುಗ್ದ ಮೇಲೆ ಆಲಿಕಲ್ಲನ್ನ ಹುಡ್ಕೊಂಡು ಹೋದ್ರೆ ಏನು ಪ್ರಯೋಜನ ಅಣ್ಣ? ಮುಗ್ದಿದ್ದು ಮುಗ್ದೋಯ್ತು, ಮತ್ತೆ ಯಾಕೆ ಎದಕ್ತಿದ್ಯಾ? ಮನೆಯವರೆಲ್ಲರೂ ಅಲ್ಲಿಗೆ ಹೋಗಿದ್ದಾರೆ ಅಂತ ಗೊತ್ತಾದ ಮೇಲೆ ಮನಸ್ಸು ತಡೆದಷ್ಟು ಮಾರಿಗುಡಿ ದಾರಿನೇ ಹುಡುಕ್ತಾ ಇದೆ. ಹಳೆಯ ದಿನಗಳ ನೆನಪು ಹೊಸದಾಗಿ ಕಾಡ್ತಾ ಇದೆ. ನಾವಲ್ಲಿ ಕಳೆದ ಕ್ಷಣಗಳು, ದಿನಗಳು. ಗೊತ್ತಾ? ಮರ್ಬಿಟ್ಟೆ ನೋಡು, ಕೆಳಗಡೆ ಹಾಸಿಗೆ ಹಾಕಿದ್ದಾರೆ, ಮಲ್ಗನ. ಇಲ್ಲ, ಅದು ತುಂಬಾ ಜನ ಇದ್ದಾರೆ. ನೀನ್ ಅಲ್ಲಿ ಹೋಗಿ ಮಲ್ಗು. ನಾನು ಹೇಗೋ ಅವ್ರಿಗೆ ಹೇಳಿದ್ದೀನಿ, ಕೆಲಸ ಚೆನ್ನಾಗಿರುತ್ತೆ, ನಾ ಇಲ್ಲೇ ಮಲಗ್ತೀನಿ, ನೀನು ಹೋಗು. ಇಲ್ಲಿ ಏನ್ ಚೆನ್ನಾಗಿದೆ ಅಂತ ಮಲಗ್ತೀಯೋ? ಅದೇ ಮತ್ತೆ, ಹಳ್ಳಿಲಿ ಆಕಾಶ ನೋಡ್ಕೊಂಡು ಮಲಗಿದ್ರೆ ನಕ್ಷತ್ರ ಜೊತೆ ಮಾತಾಡ್ಬೋದು. ಅದೇ ಬೆಂಗಳೂರಲ್ಲಿ ತಲೆ ಎತ್ ನೋಡಿದ್ರು ಖಾಲಿ ಖಾಲಿ, ಏನೂ ಕಾಣಿಸಲ್ಲ. ಏನಂದೆ? ನಕ್ಷತ್ರ ಜೊತೆ ಮಾತಾಡ್ಬೇಕಾ, ಅಥವಾ ಯಾರಾದ್ರೂ ನಕ್ಷತ್ರ ತೋರ್ಸೋರು ಸಿಕ್ಕಿದಾರ? ಹೇಗೆ? ಸರಿ, ಮಲ್ಗು. ಗುಡ್ ನೈಟ್. ಗುಡ್ ನೈಟ್.
ನೈಟ್ 2 ಸೆಕೆಂಡ್ಗೆ ನಿದ್ದೆಗೆ ಹೋಗ್ಬೇಕು. ಆಮೇಲೆ ಅವ್ರ ಕನ್ಸಲ್ಲೆಲ್ಲ ನಾನೇ ಇರ್ಬೇಕು. ಆ ಕನ್ಸು ನಿಜ ಆಗ್ಬೇಕು. ಇವ್ರು ಯಾಕೆ ಎಷ್ಟು ಕ್ಯೂಟ್ ಆಗಿದ್ದಾರೆ, ಚಿಕ್ಕ ಚಿಕ್ಕ ವಿಷಯನೂ ಎಷ್ಟು ಖುಷಿಯಾಗಿ ಮಾಡ್ತಾರೆ. ಇವ್ರಿಗೆ ಯಾರಿಗೂ ದೃಷ್ಟಿ ಆಗದೆ ಇರ್ಲಪ್ಪ. ಕರ್ಣ ಸರ್, ತಕೊಳ್ಳಿ ನೀರು ಮತ್ತೆ ಸೊಳ್ಳೆ ಬತ್ತಿ. ನಮ್ಮವ್ವ ನಿಮಗೆ ಅಂತಾನೆ ಕೊಟ್ಟು ಕಳ್ಸಿದ್ರು. ಬೇರೆ ಏನಾರ ಬೇಕಂದ್ರೆ ಕರೀರಿ, ಕಣ್ ಮುಚ್ಕೊಂಡ್ ಕಣ್ ಬಿಡೋದ್ರಲ್ಲಿ ಓಡಾಡ್ ಬಂದ್ಬಿಡ್ತೀನಿ. ಇಲ್ಲಿ ಕಡ್ಡಿಗಿರಿದ್ರೆ ಅಲ್ಲಿ ಹೋಗಿ ಬರ್ತಿದೆ. ಬರ್ಲಿ ಬರ್ಲಿ, ನಂಗೂ ತುಂಬಾ ಆಟ ಆಡ್ಸಿದ್ದಾರೆ. ನನಗೂ ಇದೇ ಬೇಕಾಗಿದ್ದು. ಏನ್ ಗೊತ್ತಾ, ಬೆಡ್ಡು ಬೆಡ್ಶೀಟ್ ಇಲ್ದಿದ್ರು ಮಲಗ್ಬೋದು, ಆದ್ರೆ ಇದಂತೂ ಬೇಕೇ ಬೇಕು. ಥ್ಯಾಂಕ್ ಯು. ನೀವು ನಮ್ ಗೆಸ್ಟ್ ಸರ್, ನೀವು ಕೇಳಕ್ಕೂ ಮೊದ್ಲೇ ನಿಮ್ಗೆ ಏನ್ ಬೇಕೋ ಅದೆಲ್ಲ ಕೊಡ್ಬೇಕಲ್ವಾ? ಸೋ ಸ್ವೀಟ್ ಆಫ್ ಯು. ಬರ್ತೀನಿ ಸರ್. ಬಾಯ್ ಸರ್. ಗುಡ್ ನೈಟ್ ಸರ್. ಗುಡ್ ನೈಟ್. ಸ್ವೀಟ್ ಡ್ರೀಮ್ಸ್. ಏನ್ರಿ ಮಾಡ್ತಿದ್ರೆ, ಮಲ್ಗದ್ ಬೇಡವಾ? ಮಲ್ಕೊಳ್ಳಿ ಸರ್. ನಿಮ್ಗೆ ಈ ದಿಂಬು, ಹಾಸಿಗೆ, ಬೆಡ್ಶೀಟ್ ಎಲ್ಲ ಯಾಕೆ? ಈ ಸೊಳ್ಳೆ ಬತ್ತಿ ನೀರಿದ್ರೆ ಸಾಕಲ್ವಾ? ಬಾಯ್ ಸರ್. ಗುಡ್ ನೈಟ್ ಸರ್. ಸ್ವೀಟ್ ಡ್ರೀಮ್ಸ್. ನಿಂತ್ಕೊಳ್ರಿ ಸರ್. ಏನಾದ್ರೂ ಬೇಕಾದ್ರೆ ಕರೀರಿ. ಕಣ್ ಮುಚ್ಚಿ ಕಣ್ ಬಿಡೋ ಅಷ್ಟರಲ್ಲಿ ಓಡೋಡ್ ಬಂದ್ಬಿಡ್ತೀನಿ.